ಬರೀ ಸಭೆ ಸೇರಿಲ್ಲ ಅಣ್ಣ, ಕೂತು ಹಿಂಗೆ ಈಗ ಇವರೆಲ್ಲ ನಮ್ಮ ಲೀಡರ್ಸ್ ನಾವು ಹಿಂಗೆ ಕೂತು ಮಾತಾಡಕ್ ಹೋಗಲ್ವಾ? ಈಗ ನಿನ್ನೆ ನಾನು ಪ್ರಸಾದ ಭಯ ಸೇರಿದ್ವಿ, ನಾವು ಹುಬ್ಳಿನಲ್ಲಿ ಇದ್ವಿ, ನಾವಿಬ್ಬರೇ ಸೇರಿದ್ವಿ ಅಂದ್ರೆ ನಮ್ದು ಒಂದು ಬಣ ಆಯ್ತಾ? ವಿಚಾರ ಇರೋದೇನು ಅಂದ್ರೆ ದಲಿತ ಸಚಿವರು ಪ್ರಮುಖರಾಗಿರುವಂತವ್ರು ವರಿಷ್ಠರನ್ನ ಭೇಟಿ ಮಾಡಿ ಸಮಯಾವಕಾಶ ಕೇಳಿ ಚರ್ಚೆಗೆ ಅವಕಾಶ ಮಾಡಿ ಅಂತ ಕೇಳ್ತಾರೆ. ನೋಡಿ, ಬಹಳ ಸ್ಪಷ್ಟವಾಗಿ ಕೆಲವು ಇಶ್ಯೂಗಳು ಏನು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅವರು ಚರ್ಚೆ ಮಾಡಬೇಕು ಅಂತ ಇತ್ತು. ಅದು ನಾನು ಭಾಳ ಅದು ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ಮಹದೇವಪ್ಪ ಸಾಹೇಬ್ರು ಇರ್ಬೋದು, ನಾವಿರ್ಬೋದು, ಎಲ್ಲರೂ ಹೇಳಿದ್ವಿ. ಈ ನಮ್ಮ ಇಂಟರ್ನಲ್ ರಿಸರ್ವೇಷನ್ ಇರ್ಬೋದು, ಸೆನ್ಸಸ್ ಬಗ್ಗೆ ಇರ್ಬೋದು, ಅದು ಚರ್ಚೆ ಆಗಬೇಕು ಅಂತಲೇ ನಾವು ಹೇಳಿರೋದು. ಅದಕ್ಕೆ ವರಿಷ್ಠರು ನಾವು ಬರ್ತೀವಿ ಅಂತ ಹೇಳಿದ್ಗೆ ಅದು ಮುಂದೂಡ್ತಾ ಇತ್ತು. ಆಮೇಲೆ ನಾವು ಪರಮೇಶ್ವರ್ ಸಾಹೇಬರು ಅಧಿಕೃತವಾಗಿ ಪತ್ರ ಬರೆದು ಹೇಳಿದ್ರದಲ್ವಾ? ಇದೇನಾದರೂ ಏನು ಸೀಕ್ರೆಟ್ ಸಭೆಗಳು ಇದ್ದಿದ್ರೆ ಪತ್ರದ ಯಾಕ್ರಿ ಅವಶ್ಯಕತೆ ಇದೆ? ಇಟ್ ವಾಸ್ ಅ ಅಫಿಷಿಯಲ್ ಏನೋ ಡಿಸ್ಕಷನ್. ಸೊ ಅದಕ್ಕೆ ಯಾಕೆ ಅಷ್ಟು ಇದು ಕೊಡ್ತಾ ಇದೆ? ಈಗ ನಮ್ಗೇನಾಗ್ಬಿಟ್ಟಿದೆ ಅಂದರೆ ಮೀಡಿಯಾಕ್ಕೆ ಅಂದರೆ ಇಷ್ಟು ಭಯ ಆಗಿಬಿಟ್ಟಿದೆ, 2 MLAಗಳು ಟೀ ಕುಡಿಯೋಂಗಿಲ್ಲ, ಹಂಗಾಗ್ಬಿಟ್ಟಿದೆ. ಹೌದು, ಹೀಗೆ ಏನಾದ್ರು ಬರೀ ಸಭೆ ಸೇರಿಲ್ಲ ಅಣ್ಣ, ಕೂತು ಹಿಂಗೆ ಈಗ ಇವರೆಲ್ಲ ನಮ್ಮ ಲೀಡರ್ಸ್ ನಾವು ಹಿಂಗೆ ಕೂತು ಮಾತಾಡಕ್ ಹೋಗಲ್ವಾ? ಈಗ ನಿನ್ನೆ ನಾನು ಪ್ರಸಾದ ಭಯ ಸೇರಿದ್ವಿ, ನಾವು ಹುಬ್ಳಿನಲ್ಲಿ ಇದ್ವಿ, ನಾವಿಬ್ಬರೇ ಸೇರಿದ್ವಿ ಅಂದ್ರೆ ನಮ್ದು ಒಂದು ಬಣ ಆಯ್ತಾ? ವಿಚಾರ ಇರೋದೇನು ಅಂದ್ರೆ ದಲಿತ ಸಚಿವರು ಪ್ರಮುಖರಾಗಿರುವಂತವ್ರು ವರಿಷ್ಠರನ್ನ ಭೇಟಿ ಮಾಡಿ ಸಮಯಾವಕಾಶ ಕೇಳಿ ಚರ್ಚೆಗೆ ಅವಕಾಶ ಮಾಡಿ ಅಂತ ಕೇಳ್ತಾರೆ. ನೋಡಿ, ಬಹಳ ಸ್ಪಷ್ಟವಾಗಿ ಕೆಲವು ಇಶ್ಯೂಗಳು ಏನು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅವರು ಚರ್ಚೆ ಮಾಡಬೇಕು ಅಂತ ಇತ್ತು. ಅದು ನಾನು ಭಾಳ ಅದು ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ಮಹದೇವಪ್ಪ ಸಾಹೇಬ್ರು ಇರ್ಬೋದು, ನಾವಿರ್ಬೋದು, ಎಲ್ಲರೂ ಹೇಳಿದ್ವಿ. ಈ ನಮ್ಮ ಇಂಟರ್ನಲ್ ರಿಸರ್ವೇಷನ್ ಇರ್ಬೋದು, ಸೆನ್ಸಸ್ ಬಗ್ಗೆ ಇರ್ಬೋದು, ಅದು ಚರ್ಚೆ ಆಗಬೇಕು ಅಂತಲೇ ನಾವು ಹೇಳಿರೋದು. ಅದಕ್ಕೆ ವರಿಷ್ಠರು ನಾವು ಬರ್ತೀವಿ ಅಂತ ಹೇಳಿದ್ಗೆ ಅದು ಮುಂದೂಡ್ತಾ ಇತ್ತು. ಆಮೇಲೆ ನಾವು ಪರಮೇಶ್ವರ್ ಸಾಹೇಬರು ಅಧಿಕೃತವಾಗಿ ಪತ್ರ ಬರೆದು ಹೇಳಿದ್ರದಲ್ವಾ? ಇದೇನಾದರೂ ಏನು ಸೀಕ್ರೆಟ್ ಸಭೆಗಳು ಇದ್ದಿದ್ರೆ ಪತ್ರದ ಯಾಕ್ರಿ ಅವಶ್ಯಕತೆ ಇದೆ? ಇಟ್ ವಾಸ್ ಅ ಅಫಿಷಿಯಲ್ ಏನೋ ಡಿಸ್ಕಷನ್. ಸೊ ಅದಕ್ಕೆ ಯಾಕೆ ಅಷ್ಟು ಇದು ಕೊಡ್ತಾ ಇದೆ? ಈಗ ನಮ್ಗೇನಾಗ್ಬಿಟ್ಟಿದೆ ಅಂದರೆ ಮೀಡಿಯಾಕ್ಕೆ ಅಂದರೆ ಇಷ್ಟು ಭಯ ಆಗಿಬಿಟ್ಟಿದೆ, 2 MLAಗಳು ಟೀ ಕುಡಿಯೋಂಗಿಲ್ಲ, ಹಂಗಾಗ್ಬಿಟ್ಟಿದೆ. ಹೌದು, ಹೀಗೆ ಏನಾದ್ರು ಇಲ್ಲ, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಬಟ್ ಇದಕ್ಕೆ ಅವ್ರು ಯಾವುದಕ್ಕೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ನಾವು ಇಲಾಖೆ ಕೆಲಸಕ್ಕೆ ಹೋಗ್ತಾ ಇರೋದು. ಮಾನ್ಯ ಉಪಮುಖ್ಯಮಂತ್ರಿಗಳು ಚುನಾವಣೆಯಲ್ಲಿದ್ದಾರೆ, ಡೆಲ್ಲಿ ಚುನಾವಣೆಯಲ್ಲಿ. ಇನ್ನು 2 ಸಚಿವರಿಗೂ ಕೂಡ ಚುನಾವಣೆಗೆ ಹೈಕಮಾಂಡ್ ಕರೆದಿದೆ. ಯಾವುದು ನಮ್ಮ ಇಲ್ಲೇ ನಡೆಯಲ್ಲ, ಅಲ್ಲೆಲ್ಲ ನಡೀತದಪ್ಪ. ನಾವು ನಮ್ಮ ಇಲಾಖೆ ಕಾರ್ಯ ಒಂದೆರಡು ಇದಕ್ಕೆ ನಾನು ಹೋಗ್ತಾ ಇದ್ದೀನಿ. ಪರಮೇಶ್ವರ್ ಅವರು ಮತ್ತೆ ಇವತ್ತು ಬೆಳಗ್ಗೆ ಪುನರುಚ್ಚಾರಣೆ ಮಾಡಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಅವರ 5 ವರ್ಷ ಆಗಿ ಸಿಎಂ ಆಗಿರ್ತಾರೆ. ಅದು ಹೇಳಿದ್ದೀವಲ್ಲ, ಎಲ್ಲರೂ ಹೈಕಮಾಂಡಿಗೆ ಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಾಹೇಬ್. ಸೊ ಅದು ಶಂಖದಿಂದಾನೇ ತೀರ್ಥ ಬಂದಮೇಲೆ ಮತ್ತೆ ಯಾಕೆ ಪ್ರಶ್ನೆಗಳು? ಖರ್ಗೆ ಸಾಹೇಬ್ರು ಹೇಳಾಯ್ತು, ಸಿದ್ದರಾಮಯ್ಯ ಸಾಹೇಬ್ರು ಹೇಳಾಯ್ತು, DCM ಹೇಳಾಯ್ತು, ಮತ್ತಿನ್ನೇನು ಉಳಿದಿದೆ? ಇನ್ಯಾರು ಹೇಳ್ಬೇಕು ನಿಮಗೆ? ಇಲ್ಲ, ಇನ್ಯಾರು ಹೇಳ್ಬೇಕು ಹೇಳಿ, ಅವ್ರ ಕಡೆಯಿಂದ ಹೇಳಿಸ್ಬಿಡ್ತೀವಿ. ಈಗ 3 ಬಿಗ್ಗೆಸ್ಟ್ ಸ್ಟೇಕ್ ಹೋಲ್ಡರ್ಸ್ ಹೇಳಿದ್ದಾರೆ. ಇವು ಹೇಳಿದ್ಮೇಲೆ ಮತ್ತೆ ನಮ್ಮಂಥವರಿಂದ ನೀವು ಹೇಳಿಸ್ತೀರಾ? ಅದಕ್ಕೆ ಬರೋದು. ಓಕೆ, ಥ್ಯಾಂಕ್ ಯು. ಇಲ್ಲ, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಬಟ್ ಇದಕ್ಕೆ ಅವ್ರು ಯಾವುದಕ್ಕೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ನಾವು ಇಲಾಖೆ ಕೆಲಸಕ್ಕೆ ಹೋಗ್ತಾ ಇರೋದು. ಮಾನ್ಯ ಉಪಮುಖ್ಯಮಂತ್ರಿಗಳು ಚುನಾವಣೆಯಲ್ಲಿದ್ದಾರೆ, ಡೆಲ್ಲಿ ಚುನಾವಣೆಯಲ್ಲಿ. ಇನ್ನು 2 ಸಚಿವರಿಗೂ ಕೂಡ ಚುನಾವಣೆಗೆ ಹೈಕಮಾಂಡ್ ಕರೆದಿದೆ. ಯಾವುದು ನಮ್ಮ ಇಲ್ಲೇ ನಡೆಯಲ್ಲ, ಅಲ್ಲೆಲ್ಲ ನಡೀತದಪ್ಪ. ನಾವು ನಮ್ಮ ಇಲಾಖೆ ಕಾರ್ಯ ಒಂದೆರಡು ಇದಕ್ಕೆ ನಾನು ಹೋಗ್ತಾ ಇದ್ದೀನಿ. ಪರಮೇಶ್ವರ್ ಅವರು ಮತ್ತೆ ಇವತ್ತು ಬೆಳಗ್ಗೆ ಪುನರುಚ್ಚಾರಣೆ ಮಾಡಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಅವರ 5 ವರ್ಷ ಆಗಿ ಸಿಎಂ ಆಗಿರ್ತಾರೆ. ಅದು ಹೇಳಿದ್ದೀವಲ್ಲ, ಎಲ್ಲರೂ ಹೈಕಮಾಂಡಿಗೆ ಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಾಹೇಬ್. ಸೊ ಅದು ಶಂಖದಿಂದಾನೇ ತೀರ್ಥ ಬಂದಮೇಲೆ ಮತ್ತೆ ಯಾಕೆ ಪ್ರಶ್ನೆಗಳು? ಖರ್ಗೆ ಸಾಹೇಬ್ರು ಹೇಳಾಯ್ತು, ಸಿದ್ದರಾಮಯ್ಯ ಸಾಹೇಬ್ರು ಹೇಳಾಯ್ತು, DCM ಹೇಳಾಯ್ತು, ಮತ್ತಿನ್ನೇನು ಉಳಿದಿದೆ? ಇನ್ಯಾರು ಹೇಳ್ಬೇಕು ನಿಮಗೆ? ಇಲ್ಲ, ಇನ್ಯಾರು ಹೇಳ್ಬೇಕು ಹೇಳಿ, ಅವ್ರ ಕಡೆಯಿಂದ ಹೇಳಿಸ್ಬಿಡ್ತೀವಿ. ಈಗ 3 ಬಿಗ್ಗೆಸ್ಟ್ ಸ್ಟೇಕ್ ಹೋಲ್ಡರ್ಸ್ ಹೇಳಿದ್ದಾರೆ. ಇವು ಹೇಳಿದ್ಮೇಲೆ ಮತ್ತೆ ನಮ್ಮಂಥವರಿಂದ ನೀವು ಹೇಳಿಸ್ತೀರಾ? ಅದಕ್ಕೆ ಬರೋದು. ಓಕೆ, ಥ್ಯಾಂಕ್ ಯು.